ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸಿನಿ ಫೋರ್ಟ್. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಕೆಡಿ ಸಿನಿಮಾದ ರಿಲೀಸ್ ಪೋಸ್ಟ್ಪೋನ್, ಕಿರಣ್ ರಾಜ್ ಅವರ ರೋನಿ, ರಮೇಶ್ ಅರವಿಂದ್ ಅವರ ಅಪ್ಕಮಿಂಗ್ ಮೂವೀಸ್ ಹಾಗೂ ಕೆಂಡ ಸಂಪಿಗೆ ನಾಯಕನ ಕಾಲ ಪತ್ತರ್, ಹಾಗೆ ಇನ್ನು ಅನೇಕ ಹೊಸ ಕನ್ನಡ ಸಿನಿಮಾಗಳ ಹೊಸ ಅಪ್ಡೇಟ್ಗಳನ್ನು ಈ ಒಂದು ವಿಡಿಯೋದಲ್ಲಿ ತಂದಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು ಮೊದಲಿಗೆ ಕಾಲ ಪತ್ತರ್. ಈ ಕಾಲ ಪತ್ತರ್ ಅಂತ ಹೆಸರು ಕೇಳ್ತಿದ್ದಂಗೆ ಯಾವುದೋ ಮಾಸ್ ಕಮರ್ಷಿಯಲ್ ಸಿನಿಮಾ ಇರಬೇಕು ಅಂತ ಅನ್ಕೊಂಡ್ರೆ ಇಲ್ಲಿ ಇದನ್ನ ನೋಡಿದ್ರೆ ಬೇರೆ ಏನೋ ಇದೆ. ಇನ್ನು ಇತ್ತೀಚೆಗಷ್ಟೇ ಕಾಲ ಪತ್ತರ್ ಸಿನಿಮಾ ಟ್ರೈಲರ್ ಬಿಡುಗಡೆ ಆಗಿದೆ. ಒಂದು ಸೌಂಡ್ ಮಾಡ್ತಿದೆ. ಇನ್ನು ಟ್ರೈಲರ್ ಇಂಟ್ರೆಸ್ಟಿಂಗ್ ಆಗಿದೆ. ಟ್ರೈಲರ್ನಲ್ಲಿ ಏನೆಲ್ಲ ಇದೆ ಅಂತ ನೋಡೋದಾದ್ರೆ, ಇಲ್ಲಿ ನಾಯಕ ಶಂಕರ ಒಬ್ಬ ಆರ್ಮಿ ಆಫೀಸರ್ ಅಂಡ್ ಆರ್ಮಿಯಲ್ಲಿ ಅವನು ಇದ್ದಾಗ ನಡೆದ ಒಂದು ಇನ್ಸಿಡೆಂಟ್ ನಾಯಕನನ್ನ ಹೀರೋ ಆಗಿ ಮಾಡುತ್ತೆ. ಇತ್ತ ಅವನ ಊರಲ್ಲೂ ಅವನನ್ನ ಹೀರೋ ಮಾಡಿ ಅವನಿಗೊಂದು ಸ್ಟ್ಯಾಚ್ಯೂನ ಕರಿ ಕಲ್ಲಿಂದ ಮಾಡ್ತಾರೆ. ಅಂಡ್ ಇವಾಗ ಆರ್ಮಿಯಿಂದ ಹಳ್ಳಿಗೆ ಬರೋ ಹೀರೋಗೆ ಅಲ್ಲಿ ಕೆಲವೊಂದು ಚಾಲೆಂಜ್ಗಳನ್ನ ಎದುರಿಸಬೇಕಾಗತ್ತೆ. ಜೊತೆಗೆ ತನ್ನ ಫ್ಯಾಮಿಲಿ ಮತ್ತು ಪ್ರೀತಿಯನ್ನ ಕಾಪಾಡಿಕೊಳ್ಳೋ ಪರಿಸ್ಥಿತಿ ಕೂಡ. ಇಂಥ ಸಮಯದಲ್ಲಿ ನಾಯಕ ಯಾವ ರೀತಿ ನಿರ್ಧಾರಗಳನ್ನ ತಗೊಳ್ತಾನೆ ಅನ್ನೋದೇ ಸಿನಿಮಾದ ಒನ್ಲೈನ್ ಅಂತ ಟ್ರೈಲರ್ ನೋಡಿದಾಗ ಗೊತ್ತಾಗುತ್ತೆ. ಅಂಡ್ ಸಿನಿಮಾದಲ್ಲಿ ಕೆಂಡ ಸಂಪಿಗೆ ಮತ್ತು ಕಾಲೇಜ್ ಕುಮಾರ ಸಿನಿಮಾಗಳ ನಾಯಕ ವಿಕ್ಕಿ ವರುಣ್ ಮೊದಲ ಬಾರಿಗೆ ನಿರ್ದೇಶನ ಮಾಡ್ತಾ ಇದ್ದು ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಸಿನಿಮಾದಲ್ಲಿ ಧನ್ಯ ರಾಮ್ಕುಮಾರ್ ಅವರು ನಾಯಕಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಜೊತೆಗೆ ನಾಗಾಭರಣ, ಅಚ್ಯುತ್ ಕುಮಾರ್, ರಾಜೇಶ್ ನಟರಂಗ, ಇನ್ನೂ ಹಲವಾರು ಕಲಾವಿದರು ನಟಿಸಿದ್ದು ಸಿನಿಮಾ ಇದೇ ಸೆಪ್ಟೆಂಬರ್ 13ಕ್ಕೆ ತೆರೆ ಮೇಲೆ ಬರ್ತಾ ಇದೆ ಕೂಡ. ಒಂದು ಕ್ರಿಯೇಟಿವ್ ಸಿನಿಮಾ ತಂಡ ಒಟ್ಟಿಗೆ ಸೇರಿ ಮಾಡಿರೋ ಕಾಲ ಪತ್ತರಿಗೆ ಪ್ರೇಕ್ಷಕರ ಸಪೋರ್ಟ್ ಬೇಕಿದೆ ಅಂತ ಹೇಳ್ತಾ, ಮುಂದೆ ತುಂಬಾ ದಿನಗಳ ನಂತರ ನಟ ಕೋಮಲ್ ಅವರ ಹೊಸ ಸಿನಿಮಾ ಅಪ್ಡೇಟ್ ಬಂದಿದೆ. ಅದು ಟೀಸರ್ ಜೊತೆಗೆ. ಇನ್ನು ಈ ಸಿನಿಮಾವನ್ನ ನಟ ಜಗ್ಗೇಶ್ ಅವರ 8mm ಸಿನಿಮಾದ ನಿರ್ದೇಶಕ ಹರಿಕೃಷ್ಣ ಅವರು ನಿರ್ದೇಶನ ಮಾಡ್ತಾ ಇದ್ದು, ಈ ಸಿನಿಮಾಗೆ ಕೋಣ ಅಂತ ಟೈಟಲ್ನ ಫಿಕ್ಸ್ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಕೋಣ ಸಿನಿಮಾದ ಟೈಟಲ್ ಅನೌನ್ಸ್ಮೆಂಟ್ ಟೀಸರ್ನ ರಿಲೀಸ್ ಮಾಡಿದ್ದು, ಈಗ ರಿಲೀಸ್ ಆಗಿರೋ ಟೀಸರ್ನಲ್ಲಿ ಏನೆಲ್ಲ ಇದೆ ಅಂತ ನೋಡೋದಾದ್ರೆ, ಮೊದಲಿಗೆ ಸಿನಿಮಾನ ನಿರ್ಮಾಣ ಮಾಡಿರೋದು ಬಿಗ್ ಬಾಸ್ ಬ್ಯೂಟಿ ತನಿಷಾ ಕುಪ್ಪುಂದ ಅವರು. ಕುಪ್ಪುಂದ ಪ್ರೊಡಕ್ಷನ್ನಲ್ಲಿ ನಿರ್ಮಾಣ ಮಾಡಿದ್ದು 5 ಲ್ಯಾಂಗ್ವೇಜ್ನಲ್ಲಿ ಸಿನಿಮಾ ತಯಾರಾಗ್ತಾ ಇದೆ. ಇನ್ನು ಸಿನಿಮಾವನ್ನ ಗಿರೀಶ್ ಆರ್ ಗೌಡ ಅವರು ಕ್ಯಾಮ್ರಾ ವರ್ಕ್ ಮಾಡಿದ್ದು ಸಿನಿಮಾದ ಶೂಟಿಂಗ್ ಅನ್ನ ಅಕ್ಟೋಬರ್ನಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದು, ಇನ್ನು ಟೀಸರ್ನಲ್ಲಿರೋ ಎಲಿಮೆಂಟ್ಸ್ನ ನೋಡೋದಾದ್ರೆ ಇಲ್ಲಿರೋಂಥ ಕೋಣ, ಅದನ್ನ ಹಿಡಿಯೋ ಗ್ಯಾಂಗು, ನಂತರ ಕೋಮಲ್ ಅವರ ಎಂಟ್ರಿ, ಅದು ಒಂದು ರೋಬೋ ಜೊತೆಗೆ. ಈ ಹಿಂದೆ ಆ ಕೋಣವನ್ನು ಹಿಡಿಯೋಕೆ ಕೆಲವು ಜನ ಇದ್ರು, ಆದರೆ ಇವಾಗ ಒಂದು ಹಳ್ಳಿಯ ಜನರೆಲ್ಲ ಸೇರಿದ್ದಾರೆ ಅಂಡ್ ಅದನ್ನ ಕಾಪಾಡೋಕ್ಕೆ ಅಂತ ಕೋಮಲ್ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋ ಥರ ಇದೆ. ಇನ್ನು ಈ ಸಿನಿಮಾ ಡಾರ್ಕ್ ಹ್ಯೂಮರ್ ಥ್ರಿಲ್ಲರ್ ಸಿನಿಮಾ ಆಗಿದ್ದು, ಸಿನಿಮಾ ಒಂದೇ ರಾತ್ರಿಯಲ್ಲಿ ನಡೆಯೋ ಥರ ಕಾಣಿಸ್ತಿದೆ. ಇನ್ನು ಕೋಮಲ್ ಅವರು ಇದೀಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಮಾಡ್ತಾ ಇದ್ದು, ಕೋಣ ಸಿನಿಮಾದಲ್ಲಿ ಒಬ್ಬ ಸ್ಪೆಷಲ್ ಸ್ಟೈಲಿಶ್ ಜ್ಯೋತಿಷಿ ಪಾತ್ರದಲ್ಲಿ ಒಂದು ರೋಬೋ ಜೊತೆ ಭಯದ ಜೊತೆ ನಕ್ಕು ನಗಿಸೋಕೆ ತಯಾರಿ ಮಾಡಿಕೊಂಡಿದ್ದಾರೆ. ಕೋಣ ಸಿನಿಮಾದ ಇನ್ನಷ್ಟು ಅಪ್ಡೇಟ್ಗಳು ಬರೋದು ಬಾಕಿ ಇದೆ, ಮುಂದಿನ ದಿನಗಳಲ್ಲಿ ಬರುತ್ತೆ ಅಂತ ಹೇಳ್ತೀನಿ. ಕನ್ನಡತಿ ಧಾರಾವಾಹಿಯ ನಟ ಕಿರಣ್ ರಾಜ್ ಅವರು ರಾಣಿ ಸಿನಿಮಾ ಈ ಹಿಂದೆ ಒಂದು ಟೀಸರ್ ಬಿಟ್ಟು ಸಿಕ್ಕಾಪಟ್ಟೆ ಸೌಂಡ್ ಮಾಡಿತ್ತು. ಆ ಟೀಸರ್ನ ರಿವ್ಯೂ ವಿಡಿಯೋ ಕೂಡ ನಮ್ಮ ಚಾನಲಲ್ಲಿ ಮಾಡಿದ್ವಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಾರಿ ನೋಡ್ಬಿಡಿ. ಇನ್ನು ಇಷ್ಟು ದಿನ ಸೈಲೆಂಟ್ ಆಗಿದ್ದ ಚಿತ್ರತಂಡ ಇವಾಗ ಸಿನಿಮಾವನ್ನ ರಿಲೀಸ್ಗೆ ರೆಡಿ ಮಾಡಿದ್ದು, ಎಲ್ಲಿಂದನೋ ಎದ್ದು ಬಂದವನಲ್ಲೇ, ಇದ್ದಲ್ಲೆಲ್ಲ ಗೆದ್ದು ಬಂದವನು ಅನ್ನೋ ಪವರ್ಫುಲ್ ಡೈಲಾಗ್ ಇರೋ ಒಂದು ಫ್ಯಾಮಿಲಿ ಅಂಡ್ ಮಾಸ್ ಕಲ್ಟ್ ರಾನಿ ದ ರೂಲರ್ ಟ್ರೈಲರ್ ರಿಲೀಸ್ ಆಗಿದೆ. ಇನ್ನು ನಟ ಕಿರಣ್ ರಾಜ್ ಅವರು ಇಲ್ಲಿ 2 ಶೇಡ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದು, ಅಂಡರ್ ವರ್ಲ್ಡ್ ಗ್ಯಾಂಗ್ಸ್ಟರ್ ಹಾಗೂ ಒಬ್ಬ ಆರ್ಟಿಸ್ಟ್ ಆಗೋ ಕನಸು ಕಾಣೋ ಒಬ್ಬ ಕಾಮನ್ ಮ್ಯಾನ್ ಆಗಿ, ಲವರ್ ಬಾಯ್ ಆಗಿ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ. ಅಂಡ್ ಸಿನಿಮಾದಲ್ಲಿ ಅಪೂರ್ವ, ಸಮೀಕ್ಷಾ, ರಾಧ್ಯ, ರವಿಶಂಕರ್, ಬಿ ಸುರೇಶ್, ಉಗ್ರ ಮಂಜು, ರವಿ, ಯಶ್ ಶೆಟ್ಟಿ, ಧರ್ಮಣ್ಣ, ಇನ್ನು ಮುಂತಾದ ಕಲಾವಿದರ ದಂಡೆ ಇದೆ. ಸಿನಿಮಾವನ್ನ ನಿರ್ದೇಶನ ಮಾಡಿರೋದು ಗುರುತೇಜ್ ಶೆಟ್ಟಿ ಅವರು. ಮೊದಲ ಬಾರಿಗೆ ನಿರ್ದೇಶನ ಮಾಡಿದ್ದಾರೆ. ನಿಜವಾಗ್ಲೂ ಹೀರೋ ಕಿರಣ್ ರಾಜ್ ಒಬ್ಬ ಭರವಸೆಯ ಕಲಾವಿದ. ನಮ್ಮ ಜನ ಅವರ ಕೈ ಹಿಡಿಬೇಕಷ್ಟೇ. ಮುಂದೆ ಇನ್ನಷ್ಟು ಒಳ್ಳೆಯ ಸಿನಿಮಾಗಳನ್ನ ಅವರಿಂದ ನಿರೀಕ್ಷೆ ಮಾಡಬಹುದಾದಂಥ ನಟ ಅವರು ಅಂತ ಹೇಳ್ತೀನಿ. ಇನ್ನು ಟ್ರೈಲರ್ ಕಟ್ ಅಷ್ಟೇನು ಮಜಾ ಕೊಡಲಿಲ್ಲ. ಈವನ್ ಸಿನಿಮಾಟೋಗ್ರಫಿ ಕೂಡ ತುಂಬಾ ನಾರ್ಮಲ್ ಫ್ರೇಮಿಂಗ್ ಅಂತ ಹೇಳ್ತೀನಿ. ಇನ್ನು ಸಿನಿಮಾದಲ್ಲಿ ಹೊಸದೇನಿದೆ ಅನ್ನೋದನ್ನ ನೋಡೋಕೆ ಸಿನಿಮಾನ ಒಂದ್ಸಾರಿ ನೋಡಲೇಬೇಕು ಅಂತ ಹೇಳ್ತೀನಿ. ತುಂಬಾ ದಿನಗಳ
ನಂತರ ಅರಸು, ಆಕಾಶ್ ಹಾಗೂ ಮೆರವಣಿಗೆ ಸಿನಿಮಾಗಳ ನಿರ್ದೇಶಕ ಮಹೇಶ್ ಬಾಬು ಅವರ ಹೊಸ ಸಿನಿಮಾ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಸಿನಿಮಾಗೆ ಸ್ಮೈಲ್ ಗುರು ರಕ್ಷಿತ್ ಅವರು ಕತೆ ಬರೆದಿರೋದರ ಜೊತೆಗೆ ನಾಯಕನಾಗಿ ಸಿನಿಮಾದಲ್ಲಿ ಕಾಣಿಸಿಕೊಂಡು ಸಿನಿಮಾಗೆ ಅಮ್ಮು ಅಂತ ಟೈಟಲ್ನ ಫಿಕ್ಸ್ ಮಾಡಿದ್ದಾರೆ. ಅಂಡ್ ಈ ಹಿಂದೆ ನಮ್ಮ ವಿಡಿಯೋದಲ್ಲಿ ಬೈ ಮಿಸ್ ಆಗಿ ಈ ಟೈಟಲನ್ನು ಅಮ್ಮು ಅಂತ ಹೇಳೋ ಬದಲು ಅಮ್ಮ ಅಂತ ಹೇಳಿದ್ದೆ, ದಯವಿಟ್ಟು ಕ್ಷಮೆ ಇರಲಿ. ಅಂಡ್ ಸಿನಿಮಾಗೆ ಅನೂಪ್ ಸಿಳ್ಳಿನ್ ಅವರು ಸಂಗೀತ ನೀಡಿದ್ದು, ಅಮೃತ ಪ್ರೇಮ್ ಮತ್ತು ಜೆರುಷಾ ಅವರು ನಾಯಕಿಯರಾಗಿ ಕಾಣಿಸಿಕೊಂಡಿದ್ದು, ಸಿನಿಮಾ ಒಂದು ಟೀನೇಜ್ ಲವ್ ಸ್ಟೋರಿ ಥರ ಕಾಣ್ತಾ ಇದೆ. ಸಿನಿಮಾದಲ್ಲಿ ಲವ್ ಅಂಡ್ ಎಮೋಷನ್ಸ್ ತುಂಬಿರುತ್ತೆ ಅಂತ ಹೇಳ್ತೀನಿ. ಇನ್ನು ಇದೇ ಮೊದಲ ಬಾರಿಗೆ ಸಿನಿಮಾದ ಟೈಟಲ್ ಅನ್ನ ಸಮುದ್ರದ ತಳದಲ್ಲಿ ನೀರಿನ ಮಧ್ಯೆ ರಿವೀಲ್ ಮಾಡಿದ್ದು ಹೊಸದಾಗಿದೆ ಕೂಡ. ಅಂಡ್ ಸಿನಿಮಾ ಕೂಡ ಹೊಸ ತರ ಮೂಡಿ ಬರಲಿ ಅಂತ ಹೇಳ್ತೀನಿ. ಇನ್ನು ರಮೇಶ್ ಅರವಿಂದ್ ಅವರ ಬರ್ತ್ಡೇಗೆ ಅಂತ ಅವರು ಅಭಿನಯಿಸಿದ ಹಲವಾರು ಸಿನಿಮಾಗಳ ಅಪ್ಡೇಟ್ ಬಂದಿದೆ. ಅದರಲ್ಲಿ ಮೊದಲಿಗೆ ನಿರ್ದೇಶಕ ಜೋಗಿ ಪ್ರೇಮ್ ಅವರ ಹಾಗೂ ನಟ ಧ್ರುವ ಸರ್ಜಾ ಅವರ ಕೇಡಿ ಸಿನಿಮಾದಲ್ಲಿ ರಮೇಶ್ ಅರವಿಂದ್ ಅವರು ರೆಟ್ರೋ ಲುಕ್ನಲ್ಲಿ ಕಾಣಿಸಿಕೊಳ್ತಾ ಇದ್ದು, ಒಂದು ಪೋಸ್ಟರ್ ರಿಲೀಸ್ ಮಾಡೋದರ ಮುಖಾಂತರ ಶುಭಾಶಯಗಳನ್ನ ಹಂಚಿಕೊಂಡಿದ್ದಾರೆ ಸಿನಿಮಾ ತಂಡ. ಇನ್ನು ರಮೇಶ್ ಅರವಿಂದ್ ಅವರ ಮುಂದಿನ ಸಿನಿಮಾ ರಾಧಿಕಾ ಕುಮಾರಸ್ವಾಮಿ ಅವರ ಅಭಿನಯದ ಮತ್ತು ನಿರ್ದೇಶಕ ಶ್ರೀ ಜೈ ಅವರ ನಿರ್ದೇಶನದ ಭೈರಾದೇವಿ. ಈ ಸಿನಿಮಾದಲ್ಲಿ ಅರವಿಂದ ಅನ್ನೋ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ನಲ್ಲಿ ರಮೇಶ್ ಅರವಿಂದ್ ಅವರು ಕಾಣಿಸಿಕೊಳ್ತಾ ಇದ್ದು, ಇತ್ತೀಚೆಗಷ್ಟೇ ಸಿನಿಮಾದ ತಂಡ ರಮೇಶ್ ಅರವಿಂದ್ ಅವರ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದೆ. ಅಂಡ್ ಸಿನಿಮಾ ಅಕ್ಟೋಬರ್ 3ನೇ ತಾರೀಕು ಥಿಯೇಟರ್ಗೆ ಬರ್ತಾ ಇದೆ ಕೂಡ. ಇನ್ನು ಹೋದ ವರ್ಷ ಅನೌನ್ಸ್ ಆಗಿದ್ದ ಸಿನಿಮಾ ದೈಜಿ, ಅದಾದಮೇಲೆ ಸಿನಿಮಾದ ಯಾವುದೇ ಅಪ್ಡೇಟ್ ಕೂಡ ಬರಲಿಲ್ಲ, ಸಿನಿಮಾ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗಲಿಲ್ಲ. ಅಂಡ್ ಇವಾಗ ಸಿನಿಮಾದ ಪೋಸ್ಟರ್ ಒಂದನ್ನು ರಿಲೀಸ್ ಮಾಡಿದ್ದಾರೆ. ಅಂಡ್ ಸಿನಿಮಾವನ್ನ ಆಕಾಶ್ ಶ್ರೀವತ್ಸ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ. ಅಂಡ್ ಇವರು ಈ ಹಿಂದೆ ರಮೇಶ್ ಅರವಿಂದ್ ಅವರ ಶಿವಾಜಿ ಸೂರತ್ಕಲ್ ಭಾಗ 1 ಮತ್ತು 2 ಡೈರೆಕ್ಟ್ ಮಾಡಿದ್ರು ಕೂಡ. ಅಂಡ್ ಇವಾಗ ರಮೇಶ್ ಅರವಿಂದ್ ಅವರ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನ ರಿಲೀಸ್ ಮಾಡಿದೆ. ಅಂಡ್ ಆದಷ್ಟು ಬೇಗ ಶೂಟಿಂಗ್ ಶುರು ಮಾಡೋ ಪ್ಲಾನಿಂಗ್ ಅಲ್ಲಿದೆ ಚಿತ್ರತಂಡ. ಇನ್ನ ಎಲ್ಲಿಗೂ ಪಯಣ ಯಾವುದೋ ದಾರಿ ಸಿನಿಮಾ ತಂಡ ಟೀಸರ್ ಒಂದನ್ನ ರಿಲೀಸ್ ಮಾಡಿದ್ದು, ಸಿನಿಮಾದಲ್ಲಿ ನಮ್ಮ ಕನ್ನಡದ ಲೆಜೆಂಡ್ರಿ ಡೈರೆಕ್ಟರ್ ಕಾಶಿನಾಥ್ ಅವರ ಮಗ ಅಭಿಮನ್ಯು ಕಾಶಿನಾಥ್ ನಾಯಕನಾಗಿ ಕಾಣಿಸಿಕೊಂಡಿದ್ದು, ಕಿರಣ್ ಎಸ್ ಸೂರ್ಯ ಅವರು ಸಿನಿಮಾಗೆ ನಿರ್ದೇಶನ ಮಾಡಿದ್ದಾರೆ. ಅಂಡ್ ಟೀಸರ್ ಲುಕ್ಸ್ ಗುಡ್. ಇಲ್ಲಿ ಹಳೆಯ ಒಂದು ಕ್ಲಾಸಿಕ್ ಕಾರ್ ಇದೆ ಅಂಡ್ ಅದರ ಜೊತೆ ಒಂದು ಜರ್ನಿ ಇದೆ. ಅಂಡ್ ಆ ಜರ್ನಿಯಲ್ಲಿ ನಡೆಯೋ ಕೆಲವು ಇನ್ಸಿಡೆಂಟ್ಗಳೇ ಸಿನಿಮಾದ ಕತೆ ಅನ್ನೋದು ಟೀಸರ್ ನೋಡಿದಾಗ ಗೊತ್ತಾಗ್ತಿದೆ. ಅಂಡ್ ಟೀಸರ್ ಕ್ವಾಲಿಟಿ ಸೊಗಸಾಗಿದೆ, ಪ್ರಾಮಿಸಿಂಗ್ ಆಗಿದೆ ಕೂಡ. ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ ಸಿನಿಮಾ. ಎಲ್ಲಿಗೆ ಪಯಣ ಯಾವುದೋ ದಾರಿ ಅನ್ನೋ ಸಿನಿಮಾ ಅಂತ ಹೇಳ್ತೀನಿ. ಇನ್ನು ನಿರ್ದೇಶಕ ಜೋಗಿ ಪ್ರೇಮ್ ಹಾಗೂ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಕಾಂಬಿನೇಷನ್ ಸಿನಿಮಾ ಕೇಡಿ. ಈ ಸಿನಿಮಾಗಾಗಿ ಆಲ್ ಇಂಡಿಯಾ ಆಡಿಯನ್ಸ್ ಕಾಯ್ತಾ ಇದ್ದಾರೆ. ಅಂಡ್ ಸಿನಿಮಾವನ್ನ ಇದೇ ಡಿಸೆಂಬರ್ ನಲ್ಲಿ ರಿಲೀಸ್ ಮಾಡೋದಾಗಿ ಅನೌನ್ಸ್ ಮಾಡಿದ್ರು ಕೂಡ. ಅಂಡ್ ಇವಾಗ ಡಿಸೆಂಬರ್ ತಿಂಗಳಲ್ಲಿ ಸಿನಿಮಾ ರಿಲೀಸ್ ಕಾಣೋದು ಡೌಟು ಅಂತ ಹೇಳ್ತೀನಿ. ಯಾಕಂದ್ರೆ ಇತ್ತೀಚೆಗೆ ಸಿನಿಮಾ ತಂಡದಿಂದ ಬಂದಂತ ಅಪ್ಡೇಟ್ಗಳಲ್ಲಿ ಅಂದ್ರೆ ಪೋಸ್ಟರ್ ಹಾಗೂ ವಿಡಿಯೋದಲ್ಲಿ ಈ ಕುರಿತು ಎಲ್ಲೂ ಮೆನ್ಷನ್ ಮಾಡಿಲ್ಲ. ಹಾಗಾಗಿ ಸಿನಿಮಾ ಬರೋ ವರ್ಷ ಬಿಗಿನಿಂಗ್ ಅಲ್ಲಿ ಬರೋ ಸಾಧ್ಯತೆಗಳೇ ಜಾಸ್ತಿ ಇದೆ ಅಂತ ಹೇಳ್ತೀನಿ. ಅಂಡ್ ಇದಿಷ್ಟು ಹೊಸ ಸಿನಿಮಾಗಳ ಹೊಸ ಅಪ್ಡೇಟ್ಗಳು ಅಂಡ್ ಹಲವಾರು ಟ್ರೈಲರ್ ಟೀಸರ್ಗಳ ರಿವ್ಯೂ ವಿಡಿಯೋ ಆಗಿತ್ತು. ಅಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೀತಿಯಿಂದ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಕಂಟೆಂಟ್ಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋ ಮುಖಾಂತರ ನಮಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.